ವೀಕ್ಷಕರೇ ನಮಸ್ಕಾರ. ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ನೀವಿವತ್ತು ನೋಡ್ತಾ ಇದ್ದೀರಾ ಹಿರಿಯಡ್ಕ ದೇವಸ್ಥಾನದ ಹಿಂಬದಿಯಲ್ಲಿ ಇರುವಂಥ ಆದಿ ಬ್ರಹ್ಮಸ್ಥಾನ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ದೇವಸ್ಥಾನದ ಹಿಂಬದಿಯಲ್ಲಿ ಇರುವಂಥ ಈ ಬ್ರಹ್ಮನ ಗುಡಿ ಬಹಳ ವಿಶೇಷವಾದಂಥದ್ದು. ನೋಡಿ, ಇದು ಒಳಗೆ ಹೋಗುವಂಥ ಗೇಟು. ಇದು ನೂತನವಾಗಿ ಕಟ್ಟಿರುವಂಥದ್ದು. ಜೀರ್ಣೋದ್ಧಾರ ಆಗುವಾಗ ಇದನ್ನು ನೂತನವಾಗಿ ಶಿಲಾಮಯ ಮಾಡಿ ಕಟ್ಟಿದ್ದಾರೆ. ಇಲ್ಲಿ ವರ್ಷಕ್ಕೊಮ್ಮೆ ದೇವರು ಇಲ್ಲಿ ಬಂದು ಈ ಗುಡಿಯಲ್ಲಿ ಪೂಜೆಗೊಳ್ತಾರೆ. ನೋಡಿ, ಈ ಬ್ರಹ್ಮಸ್ಥಾನದ ಗುಡಿಯೊಳಗೆ ಪೂಜೆಗೊಳ್ತಾರೆ. ಇದು ಈಗ ಇರುವಂಥ ನೂತನ ಕಟ್ಟಡ. ಮೊದಲು ಇದೇ ಜಾಗದಲ್ಲಿ ಒಂದು ಹಳೆಯದಾದ ಒಂದು ಮಣ್ಣಿನ ಕಲ್ಲಿನ ಗೋಡೆ ಇರುವಂಥ ಒಂದು ಕಟ್ಟಡ ಇತ್ತು. ಜೀರ್ಣೋದ್ಧಾರ ಸಮಯದಲ್ಲಿ ಇದನ್ನು ತೆಗೆದು ಈಗ ತುಂಬ ಚೆಂದ ಮಾಡಿದ್ದಾರೆ. ಹಾಗೆ ಇಲ್ಲಿ ಆದಿ ನಾಗಬನ ಕೂಡ ಉಂಟು. ಆ ನಾಗಬನ ಕೂಡ ನೋಡುವ. ನೋಡಿ, ಈ ಶಿಲಾಮಯ ಆ ಬ್ರಹ್ಮರ ಗುಡಿ ಎಷ್ಟು ಚೆಂದ ಮಾಡಿ ಕಟ್ಟಿದ್ದಾರೆ ಅಂತ. ಸುತ್ತಲೂ ಉದ್ಯಾನವನ ಮಾಡಿದ್ದಾರೆ. ಭಾಳ ಈಗ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಮೊದಲು ಇದರೊಳಗೆಲ್ಲ ಆ ದನ ಕರು ಹಾಗೆ ನಾಯಿಗಳು ಇದೆಲ್ಲ ಬಂದು ಇಲ್ಲಿ ದೇವಸ್ಥಾನನ ಹೊಲಸು ಮಾಡಿತ್ತು. ಈಗ ಇದನ್ನು ಶುದ್ಧ ಮಾಡಿ ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ. ಎಲ್ಲ ಕಡೆ ಈ ಕಾಂಪೌಂಡ್ ಹಾಕಿದ್ದಾರೆ. ಹಾಗೆ ಒಳಗೆ ಬರುವಾಗ ಚಪ್ಪಲೆಲ್ಲ ಹಾಕ್ಕೊಂಡು ಬರೋ ಹಾಗಿಲ್ಲ, ಅಶುದ್ಧ ಆಗ್ತದೆ ಅಂತ. ಈಗ ತುಂಬ ಕ್ಲೀನಾಗಿಟ್ಟಿದ್ದಾರೆ. ನೋಡಿ ಎಷ್ಟು ಚೆಂದ ಉಂಟು. ಸುತ್ತಲೂ ಉದ್ಯಾನವನ, ಹಾಗೆ ಸ್ಟೀಲಿನ ಒಂದು ಗ್ರಿಲ್ ಕೂಡ ಹಾಕಿದ್ದಾರೆ. ಹೂವಿನಿಂದ ಶೃಂಗಾರ ಆಗಿದೆ. ಹಾಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಚೆ ಈಚೆ ಜಗಲಿ ಕೂಡ ಮಾಡಿದ್ದಾರೆ. ನೋಡಿ, ಬಂದವರು ಪ್ರಾರ್ಥನೆ ಮಾಡ್ಬೋದು. ಇಲ್ಲಿ ಕೂತ್ಕೊಂಡು ದೇವರನ್ನು ಧ್ಯಾನ ಮಾಡ್ಬೋದು. ನೋಡಿ ಎಷ್ಟು ಚಂದದ ಒಂದು ಜಗಲಿ. ಮುರಕಲ್ಲಿನಿಂದನೇ ಮಾಡಿರೋಂಥ ಒಂದು ಕಂಬಗಳು ಕೂಡ ಉಂಟು. ಬಹಳ ಚಂದ ಮಾಡಿದ್ದಾರೆ. ಈಗ ಭಕ್ತಾದಿಗಳು ಕೂಡ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ನೀವು ಕೂಡ ಬನ್ನಿ. ಹಾಗೆ ನಾವು ನಾಗಬನ ಕೂಡ ನೋಡುವ. ಈ ಎಷ್ಟೋ ಜನಕ್ಕೆ ಇಲ್ಲಿ ಆದಿ ನಾಗಬನ ಮೂಲಸ್ಥಾನ. ಹಿರಿಯಡ್ಕಕ್ಕೆ ಬಂದಾಗ, ದೇವಸ್ಥಾನಕ್ಕೆ ಬಂದಾಗ ಈ ಬ್ರಹ್ಮರ ಗುಡಿಗೂ ಬಂದು ಭೇಟಿ ಕೊಡಿ. ದೂರದಲ್ಲಿ ಎಷ್ಟು ಚಂದ ಕಾಣ್ತದೆ ನೋಡಿ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾರೆ. ನೋಡಿ, ಇಲ್ಲಿ ಕಾಣ್ತಾ ಇರುವಂಥದ್ದು ಆದಿ ನಾಗಬನ. ಎಷ್ಟೋ ಕುಟುಂಬಗಳಿಗೆ ಇದು ಮೂಲಸ್ಥಾನ. ನಾಗರ ಪಂಚಮಿಗೆ ಇಲ್ಲಿ ಬಹಳ ವಿಶೇಷವಾದ ಪೂಜೆ ಮಾಡ್ತಾರೆ, ತನು ಹಾಕ್ತಾರೆ. ಆಗ ಬಂದು ಸೇವೆ ಕೊಟ್ಟು ಹೋಗ್ತಾರೆ. ನೋಡಿ ಎಷ್ಟು ಹಳೆಯದಾದಂಥ ಈ ನಾಗಬನ. ಈಗ ಇಲ್ಲಿ ಯಾವುದೇ ಅಶುದ್ಧ ಇಲ್ಲ. ಎಲ್ಲ ಕಡೆ ಪಾಗಾರ ಹಾಕಿ ಬಂದ್ ಮಾಡಿಬಿಟ್ಟಿದ್ದಾರೆ. ಬನಕ್ಕೆ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ನೂತನವಾಗಿ ಅಶ್ವತ್ಥ ಕಟ್ಟೆ ಕೂಡ ಕಟ್ಟಿದ್ದಾರೆ. ಮೊದಲು ಇದೇ ಜಾಗದಲ್ಲಿ ಒಂದು ದೊಡ್ಡ ಅಶ್ವತ್ಥ ಮರ ಇತ್ತು. ನೋಡಿ, ಇಲ್ಲಿ ಅದು ಕಾಲಕ್ರಮೇಣ ಆ ಮರಕ್ಕೆ ವಯಸ್ಸಾಯಿತು. ಅದು ಯಾರಿಗೂ ತೊಂದರೆ ಕೊಡದೆ ಬಿದ್ದೋಯ್ತು. ಈಗ ಅದೇ ಜಾಗದಲ್ಲಿ ಮತ್ತೊಂದು ಸಣ್ಣ ಗಿಡವನ್ನು ನಟ್ಟಿದ್ದಾರೆ. ಅದಕ್ಕೆ ಸುತ್ತಲೂ ಒಂದು ಹೊಸದಾದ ಕಟ್ಟೆ ಕಟ್ಟಿದ್ದಾರೆ. ಈಗ ದೇವರು ಇಲ್ಲಿ ಪೂಜೆಗೊಳ್ತಾರೆ. ನೋಡಿ ಎಷ್ಟು ಸುಂದರವಾದ ಕಟ್ಟೆ.
ಇನ್ನು ಸಾಕಷ್ಟು ವರ್ಷ ಇದು ಇಲ್ಲೇ ಹೀಗೆ ದೊಡ್ಡದಾಗುತ್ತೆ. ಹೊಸದಾಗಿ ನಿರ್ಮಾಣ ಮಾಡಿರುವಂಥ ದೇವರ ಕಟ್ಟೆ, ಇಲ್ಲಿ ದೇವರಿಗೆ ಹಲವು ಬಾರಿ ಈ ಕಟ್ಟೆ ಪೂಜೆ ನಡೀತದೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ನಿಮಗೂ ಖುಷಿ ಆಯ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.